ಕಲಬುರಗಿ ನಗರದಲ್ಲಿ ಮತದಾನ ಜಾಗೃತಿ ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿಯಾದ ಫೌಜಿಯಾ ತರ್ನುಮಾ ಅವರು ಚಾಲನೆ ನೀಡಿದರು. ನಗರದ ವಿವಿಧ ಕಡೆ ಮತದಾನ ಜಾಗೃತಿಯನ್ನು ಬೃಹತ್ ರ್ಯಾಲಿ ಮಾಡುವ ಮುಖಾಂತರವಾಗಿ ಮಾಡಲಾಯಿತು. ಈ ಮೇಡಮ್ ಸ್ವಲ್ಪ ದಯವಿಟ್ಟು ಎಲ್ಲರೂ ಶಾಂತರಾಗಿ ನೋಡಿ. ಈಗ ಲ್ಯಾಂಟಿನ್ ಚಾಲನೆ ಮಾನ್ಯ ಜಿಲ್ಲಾಧಿಕಾರಿ ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಲ್ಯಾಂಟಿನ್ ಚಾಲನೆ. ಈ ಸಂದರ್ಭದಲ್ಲಿ ಜಾಗೃತಿ ಕಾರ್ಯಕ್ರಮ ಉದ್ದೇಶಿಸಿ ಜಿಲ್ಲಾಧಿಕಾರಿಗಳಾದ ಫೌಜಿಯಾ ತರ್ನುಮಾ ಅವರು ಹಾಗೂ ಅನೇಕರು ಮಾತನಾಡಿದರು. ಮತ ಚಲಾಯಿಸಬೇಕು, ನಿಮ್ಮ ಸಂವಿಧಾನದಿಂದ ಬಂದಿರೋದು ಹಕ್ಕು ಇದೆ. ಇದು ನಾವೆಲ್ಲರೂ ಬಂದು ನಮ್ಮ ಮತಗಟ್ಟೆಗಳಲ್ಲಿ ನೀವು ಬಂದು ಮತ ಚಲಾಯಿಸ್ತಾರೆ ಅಂದ್ರೆ ನಿಜವಾಗ್ಲೂ ನಾವು ಏನೇನು ಪ್ರಕ್ರಿಯೆ ಮಾಡ್ತಾ ಇದೀವಿ, ಏನೇನು ನಾವು ಪ್ರಿಪರೇಷನ್ ಮಾಡ್ತಾ ಇದೀವಿ ಎಲೆಕ್ಷನ್ಗೋಸ್ಕರ, ಅದು ಸಾರ್ಥಕ ಆಗುತ್ತೆ ಅಂತ ನನ್ನ ಭಾವನೆ. ಸ್ವೀಪ್ ಸಮಿತಿ ವತಿಯಿಂದ ಮತ್ತು ಕಾರ್ಪೊರೇಷನ್ ವತಿಯಿಂದ ಇವತ್ತು ಸಾಕಷ್ಟು ಕಾರ್ಯಕ್ರಮ ನಡೆಯಲಿದೆ. ತಮಗೆ ಗೊತ್ತಿರೋ ಹಾಗೆ ಲ್ಯಾಂಟರ್ನ್ ಬಿಡಿಸೋದು ಆಗಲಿ, ಸೆಲ್ಫಿ ಸ್ಟ್ಯಾಂಡ್ ಆಗಲಿ, ಸಿಗ್ನೇಚರ್ ಕ್ಯಾಂಪೇನ್ ಆಗಲಿ, ಅದಲ್ಲದೆ ನಮ್ಮ ಮ್ಯಾಸ್ಕೋಟ್ದು ಇವತ್ತು ಅನಾವರಣ ಆಗಿದೆ. ತಾವೆಲ್ಲರೂ ಇದು ನ್ಯೂಸ್ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಜನರ ಸಮೀಪ ಹೋಗೋ ರೀತಿ ನ್ಯೂಸ್ ಮುಖಾಂತರ ಆಗಲಿ, ಪೇಪರ್ ಆರ್ಟಿಕಲ್ಸ್ ಮುಖಾಂತರ ಆಗಲಿ, ವಾಟ್ಸಪ್ ಸ್ಟೇಟಸಸ್ ಆಗಲಿ ನೀವೆಲ್ಲ ಶೇರ್ ಮಾಡ್ತೀರಾ ಅಂದರೆ ನಿಜವಾಗ್ಲೂ ಯಾರಿಗೆ ಗೊತ್ತಿಲ್ಲ May 7th ಎಲೆಕ್ಷನ್ ಇದೆ ಅವ್ರಿಗೆ ಗೊತ್ತಾಗುತ್ತೆ. ಮತ್ತು May 7th ಎಲ್ಲ ಬೇರೆ ಕೆಲಸ ಬಿಟ್ಟು ಬಂದು ವೋಟ್ ನೀವು ಹಾಕಬೇಕು ಅಂತ ನಮ್ಮ ಕಡೆಯಿಂದ ವಿನಂತಿ. ಥ್ಯಾಂಕ್ ಯು. May 7ನೇ ಮೇಗೆ ನಮ್ಮ ಲೋಕಸಭಾ ಚುನಾವಣೆದು ಪೋಲಿಂಗ್ ಡೇ ಇದೆ. ಆ ದಿವಸ ನಾನೆಲ್ಲ ನಮ್ಮ ಕಲಬುರಗಿನಲ್ಲಿ ಇರ್ತಕ್ಕಂಥ ಎಲ್ಲ ಜನತೆಗೆ ಅದೇ ಒಂದು ಮನವಿ ಮಾಡ್ತೀನಿ. ಎಲ್ಲರೂ ದಯವಿಟ್ಟು ಹೆಚ್ಚಿನ ನಂಬರ್ಸಲ್ಲಿ ಬಂದು ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಹೆಚ್ಚಿನ ನಂಬರ್ಸಲ್ಲಿ ಬಂದು ಮತ ಚಲಾಯಿಸಿ. ಯಾಕಂದರೆ ನಮ್ಮ ಇದರಲ್ಲಿ ಭಾಳಷ್ಟು ವೋಟಿಂಗ್ ಪರ್ಸೆಂಟೇಜು ಇಂಪ್ರೂವ್ ಆಗಲಿಕ್ಕೆ ಸಾಧ್ಯತೆ ಇದೆ. ನಾವು ಭಾಳಷ್ಟು ಕ್ರಮವನ್ನು ಇದನ್ನು ಮಾಡ್ತಾ ಇದ್ದೀವಿ. ಭಾಳಷ್ಟು ಸ್ವೀಪ್ ಆ್ಯಕ್ಟಿವಿಟೀಸು ಹಳ್ಳಿಗಳಲ್ಲಿ ಇರಲಿ, ನಮ್ಮ ಸಿಟಿಯಲ್ಲಿ ಇರಲಿ. ಇವತ್ತು ಕೂಡ ಅದೇ ರೀತಿ ನಮ್ಮ
ಇದರಲ್ಲಿ ಎಲ್ಲ ಕಾರ್ಪೊರೇಷನ್ ವೆಹಿಕಲ್ಸ್ ಸೇರಿಸಿಕೊಂಡು ಆ ವೆಹಿಕಲ್ಸ್ ಮುಖಾಂತರನೂ ಕೂಡ ನಾವು ಅರಿವು ಮಾಡೋದಕ್ಕೆ ಇದು ಇವತ್ತು ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಒಂದು ಲ್ಯಾಂಟರ್ನ್ಸ್ನು ಕೂಡ ನಾವು ಆಕಾಶದಲ್ಲಿ ಬಿಟ್ಟಿದ್ದೀವಿ, ಒಂದು ಮೆಸೇಜ್ ಜೊತೆಗೆ ಹೋಗಲಿ ಅಂತಾನೆ. ಅದರ ಜೊತೆಗೆ ಕೆಲವು ಸೆಲ್ಫಿ ಸ್ಟ್ಯಾಂಡ್ಸು, ಆಮೇಲೆ ಒಂದು ಮ್ಯಾಸ್ಕಾಟ್ನು ಕೂಡ ನಾವು ಲಾಂಚ್ ಮಾಡಿದ್ದೀವಿ, ಸಿಗ್ನೇಚರ್ ಕ್ಯಾಂಪೇನ್ನು ಮಾಡಿದ್ದೀವಿ. ಸೊ ಇದು ಎಷ್ಟೆಲ್ಲ ನಮ್ಮ ಜಿಲ್ಲಾಡಳಿತದಿಂದ, ಪಂಚಾಯತ್ ವತಿಯಿಂದ, ಕಾರ್ಪೊರೇಷನ್ ವತಿಯಿಂದಾನೆ ನಾವು ಎಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ. ತಾವು ಕೂಡ ದಯವಿಟ್ಟು ಇದರಲ್ಲಿ ಏನು ಜಾಸ್ತಿ ಏನು ಕಷ್ಟದ ಕೆಲಸ ಇಲ್ಲ. ತಮ್ಮ ಮನೆ ಪಕ್ಕಕ್ಕೇನೆ 2 ಕಿಲೋಮೀಟರ್ ಒಳಗಡೆನೇ ಎಲ್ಲ ಮತಗಟ್ಟೆ ಇರ್ತದೆ. 2 ಕಿಲೋಮೀಟರ್ಗಿಂತ ಹೊರಗಡೆ ಯಾವುದು ಮತಗಟ್ಟೆ ಜನರಲ್ಲಿ ಇರಂಗಿಲ್ಲ. ಸೊ ದಯವಿಟ್ಟು ಮತದಾನ ದಿವಸ ರಜೆನೂ ಇರ್ತದೆ. ಆ ರಜೆದು ಮತದಾನಕ್ಕೋಸ್ಕರನೇ ದಯವಿಟ್ಟು ಎಲ್ಲರೂ ಆ ದಿವಸಕ್ಕೆ ಉಪಯೋಗಿಸಬೇಕಾಗ್ತದೆ. ಯಾಕಂದರೆ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಜನತೆಗಳಿಗೆ ಹೆಚ್ಚಿನ ಪವರ್ ಇರ್ತದೆ. ಆ ಪವರನ್ನು ನೀವು ಏನಿದೆ ಮತ ಚಲಾಯಿಸಿ ಅದನ್ನು ಸದುಪಯೋಗ ಮಾಡಬೇಕಾಗ್ತದೆ. ಮತ್ತೊಮ್ಮೆ 7ನೇ ಮೇ ನಮ್ಮ ಮತದಾನ ದಿವಸ ಇದೆ. ದಯವಿಟ್ಟು ಎಲ್ಲರೂ ಮತದಾನ ದಿವಸಕ್ಕೆ ಮತಗಟ್ಟೆಗೆ ಹೋಗಿ ಮತ ಚಲಾಯಿಸಿ ಅಂತಾನೆ ವಿನಂತಿ ಅವರಿಗೆ ಮಾಡಿಕೊಡ್ತೀನಿ. ಧನ್ಯವಾದಗಳು. ನಮಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ನಾವು ಹಿಂದಿನ ಒಂದು ತಿಂಗಳಿಂದ ಭಾಳಷ್ಟು ಸ್ವೀಪ್ ಆಕ್ಟಿವಿಟಿ ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ಉದ್ದೇಶ ಏನಂದರೆ ನಮ್ಮ ಜಿಲ್ಲೆಯಲ್ಲಿ ಮತದಾನ ಇರೋದು 7th ಮೇಗೆ. ಈ ವಿಷಯ ಸ್ವಲ್ಪ ಎಲ್ಲರಿಗೆ ಗಮನಕ್ಕೆ ಇರಲಿ. ಒಂದು ಜಿಲ್ಲೆಯಲ್ಲಿ ಒಂದು ಬಜ್ ಕ್ರಿಯೇಟ್ ಆಗಲಿ, ಎಲ್ಲರಿಗೆ ಮಾಹಿತಿ ಇರಲಿ. ಒಂದು ಪ್ರಜಾಪ್ರಭುತ್ವ ಹಬ್ಬ 7th ಮೇಗೆ ಇರೋದರಿಂದ ಎಲ್ಲರಿಗೆ ಒಂದು ಅಡ್ವಾನ್ಸ್ಗೆ ಗೊತ್ತಾಗಿದ್ರೆ ಅವ್ರಿಗೆ ಒಂದು ಮಾಹಿತಿ ಸಿಗುತ್ತೆ. ವೋಟ್ ಮಾಡೋದು ಒಂದು ಅವರಿಗೆ ಅಡ್ವಾನ್ಸ್ನಲ್ಲಿ ಒಂದು ಸೂಚನೆ ಸಿಗುತ್ತೆ. ನಾವು ಭಾಳಷ್ಟು ಕಡೆ ಮನೆಗೆ ಭೇಟಿ ಮಾಡುವಾಗ ಕೂಡ ಜನರಿಗೆ ಕೇಳಿದಾಗ ಕೂಡ ಭಾಳ ಜನರಿಗೆ 7th ಮೇಗೆ ಮತದಾನದ ಗೊತ್ತೇ ಇಲ್ಲ. ಅವರಿಗೆ ಸೌತ್ ಕನ್ನಡದಲ್ಲಿ 26 ಮೇಗಿದೆ ಗೊತ್ತಿದೆ, 26 ಏಪ್ರಿಲ್ಗೆ ಗೊತ್ತಿದೆ. ನಮ್ಮ ಜಿಲ್ಲೆ ಯಾವಾಗದೇ ಗೊತ್ತಿಲ್ಲ. ಸೊ ಜನರಿಗೆ ಸ್ವಲ್ಪ ಮಾಹಿತಿ ಇರಲಿ. ಮತ್ತು ಇನ್ನೊಂದು, ನಮ್ಮ ಮತಗಟ್ಟೆಗೆ ನಾವು ಭಾಳಷ್ಟು ಸೌಲಭ್ಯಗಳು ಏನಿದೆ, ಮಿನಿಮಮ್ ಫೆಸಿಲಿಟಿ ಏನಿದಾವೆ ಅದಕ್ಕೂ ನಾವೆಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಮತ್ತು ಇನ್ನು ಮುಂದಿನ ದಿವಸಗಳಲ್ಲಿ ನಾವು ಭಾಳಷ್ಟು ಸ್ವೀಪ್ ಆಕ್ಟಿವಿಟಿ ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ಉದ್ದೇಶ ಅಷ್ಟೇ ಇದೆ, ನಮ್ಮ ಜಿಲ್ಲೆಯ ಎಲ್ಲ ಮತದಾರಗಳು ಆವತ್ತು ಅವರ ಹಕ್ಕಿನ ಚಲಾಯಿಸಬೇಕು ಅಂತ ಇನ್ನೊಂದು ಸಲ ಒಂದು ಮನವಿ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು.